ಹುಲ್ಲು ಆಹಾರವಾಗಿ ಹಸುಗಳಿಗೆ ಒದಗಿಸುತ್ತದೆ. ಉಪಕಾರ ಬುದ್ಧಿ ಇಲ್ಲದ ಮನುಷ್ಯ ಹುಲ್ಲಿಗಿಂತ ಕೀಳು. ಅಕಾಲದಲ್ಲಿ ಬೇಡಿಕೆಯನ್ನು ಮುಂದಿಡುವುದು ಸವಳು ಭೂಮಿಯಲ್ಲಿ ಸಾಗುವಳಿ ಮಾಡಿದಂತೆ. ಪ್ರತಿದಿನ ಪ್ರತಿಯೊಬ್ಬರೂ ಸ್ವಲ್ಪ ಸಂಗೀತ ಕೇಳಬೇಕು, ಒಳ್ಳೆಯ ಕಾವ್ಯ ಓದಬೇಕು, ಉತ್ತಮ ಚಿತ್ರ ನೋಡಬೇಕು, ಸಾಧ್ಯವಾದರೆ ಕೆಲವಾದರೂ ಒಳ್ಳೆಯ ಮಾತನ್ನಾಡಬೇಕು. ಉತ್ಸಾಹ ಶತ್ರುವಿನಂತೆ ಕಾಣುವ ಮಿತ್ರ, ಆಲಸ್ಯ ಮಿತ್ರನಂತೆ ಕಾಣುವ ಶತ್ರು. ನಮ್ಮ ಸ್ವಭಾವ, ಸಂದರ್ಭ ಇವೆರಡನ್ನು ನಾವೇ ಕಂಡುಕೊಂಡು ನಮಗೆ ತಕ್ಕ ಗುರಿ ಯಾವುದು, ತಕ್ಕ ದಾರಿ ಯಾವುದು ಎಂಬುದನ್ನು ನಾವೇ ಗೊತ್ತು ಮಾಡಿಕೊಳ್ಳಬೇಕು. ಎಲ್ಲ ಹಕ್ಕಿಗಳಿಗೂ ದೇವರು ಆಹಾರವನ್ನು ಕೊಡುತ್ತಾನೆ, ಆದರೆ ಅವುಗಳ ಗೂಡುಗಳಲ್ಲಿ ತಂದು ಹಾಕುವುದಿಲ್ಲ. ಕೋಪವೆಂಬುದು ಅತ್ಯಂತ ಪ್ರಬಲವಾದ ಆಮ್ಲ. ಅದು ಬೀಳುವ ಜಾಗ ಸುಡುವುದಕ್ಕಿಂತ ಅದಿರುವ ಜಾಗವೇ ಹೆಚ್ಚಾಗಿ ಸುಡುತ್ತದೆ. ನಿಮ್ಮ ಸವಾಲುಗಳನ್ನು ಸೀಮಿತಗೊಳಿಸಿಕೊಳ್ಳಬೇಡಿ, ನಿಮ್ಮ ಮಿತಿಗಳಿಗೆ ಸವಾಲು ಒಡ್ಡಿಕೊಳ್ಳಿ. ಶ್ರೇಷ್ಠ ವಿಚಾರಗಳಿಂದ ತುಂಬಿರುವ ಪವಿತ್ರ ಗ್ರಂಥ ಓದಿದ ಮಾತ್ರಕ್ಕೆ ಮನುಷ್ಯ ಧಾರ್ಮಿಕ ವ್ಯಕ್ತಿ ಆಗುವುದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದರ ಮೊದಲು ಸ್ವತಃ ಪರಿಶುದ್ಧರಾಗಬೇಕು. ಶತ್ರು, ಮಿತ್ರ ಇವರೆಲ್ಲ ಸಂದರ್ಭಕ್ಕನುಗುಣವಾಗಿ ಆಗುತ್ತಾರೆ, ಸತತವಾಗಿ ಇರುವುದಿಲ್ಲ. ಶಾಂತಿ ನಮ್ಮೊಳಗಿನಿಂದ ಬರುವಂತಹದ್ದು, ಅದನ್ನು ಹೊರಗಿನಿಂದ ನಿರ್ಲಕ್ಷಿಸಬೇಡಿ. ಬೇರೆಯವರ ಬುದ್ಧಿವಾದಕ್ಕೆ ಕಿವಿಕೊಡುವ ಸಮೃದ್ಧಿ ಇದ್ದರೆ ನಾವು ನಮ್ಮ ಜೀವನದ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಹಣ ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಅವರ ನಿಜ ಸ್ವರೂಪವನ್ನು ಹೊರಹಾಕುತ್ತದೆ. ಒಳ್ಳೆಯದನ್ನು ಎದುರು ನೋಡು, ಕೆಟ್ಟದ್ದನ್ನು ಎದುರಿಸಲು ಸಿದ್ಧರಾಗು. ನಂಬಿಕೆ ಇಡುವುದು ಪ್ರೀತಿಸುವುದಕ್ಕಿಂತಲೂ ದೊಡ್ಡ ಪುರಸ್ಕಾರ. ಬಹಳಷ್ಟು ತಪ್ಪುಗಳನ್ನು ಮಾಡದೆ ಯಾರೂ ದೊಡ್ಡ ವ್ಯಕ್ತಿ ಅಥವಾ ಮಹಾನ್ ಪುರುಷ ಆಗಲಾರ. ಹಣವು ಮಾತನಾಡಲಾರಂಭಿಸಿದಾಗ ಸತ್ಯವು ಮೌನ ತಾಳುತ್ತದೆ. ಹೊಂದಾಣಿಕೆಯಾಗದ ಗುಣಗಳಿಗೆ ತಾಳ್ಮೆಯಿಂದ ಹೊಂದಿಕೊಳ್ಳುವುದೇ ದಾಂಪತ್ಯ. ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿ ನಿಸರ್ಗಕ್ಕಿದೆ, ಆದರೆ ಎಲ್ಲ ದುರಾಸೆಗಳನ್ನಲ್ಲ. ದೃಢ ಸಂಕಲ್ಪವಿರುವ ವ್ಯಕ್ತಿ ತಾನು ಮಾಡುವ ಕೆಲಸದ ಮೂಲಕ ಅದೃಷ್ಟಶಾಲಿ ಆಗುವನು. ಯಶಸ್ವಿ ಅಂತಿಮವಲ್ಲ, ವೈಫಲ್ಯವೇ ಕೊನೆಯಲ್ಲ. ಮನುಷ್ಯನನ್ನು ಕಾಯುವುದು ಆತನಲ್ಲಿರುವ ಮುನ್ನುಗ್ಗುವ ಗುಣ. ಜೀವನದ ಸಂಕಷ್ಟಗಳನ್ನು ಸಹಿಸಿಕೊಳ್ಳಲು ಅಹಿಂಸೆಯು ಒಂದು ರಚನಾತ್ಮಕವಾದ ಪ್ರೇರಕ ಶಕ್ತಿಯಾಗಿದೆ. ಅಹಂಕಾರವಿಲ್ಲದೆ ಮನುಷ್ಯ ಯಾವ ಧರ್ಮಗ್ರಂಥವನ್ನು ಓದದೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯಬಹುದು. ತಾಳ್ಮೆ ಮತ್ತು ಧೈರ್ಯ ಇರುವವರು ಎಲ್ಲವನ್ನೂ ಗೆಲ್ಲುತ್ತಾರೆ. ಹೊರಗಿನ ಸಾವಿರಾರು ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ತನ್ನನ್ನು ತಾನು ಗೆಲ್ಲುವುದೇ ಲೇಸು. ದೇವರು ಧನ, ಅಧಿಕಾರ ಕೊಡುವುದು ಜನರಿಗೆ ಉಪಕಾರ ಮಾಡಲಿ ಅಂತ, ಆದರೆ ಮನುಷ್ಯ ಅದನ್ನು ಜನರನ್ನು ಸುಲಿಗೆ ಮಾಡಲು ಉಪಯೋಗಿಸುತ್ತಾನೆ. ಸೂರ್ಯ, ಚಂದ್ರ ಮತ್ತು ಸತ್ಯವನ್ನು ಬಹಳ ಕಾಲ ಮರೆಮಾಡಲು ಯಾರಿಂದಲೂ ಸಾಧ್ಯವಿಲ್ಲ.
ನಮ್ಮ ವಿಚಾರಗಳನ್ನು ಮಾತೃಭಾಷೆಯಲ್ಲಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುವಂತೆ ಬೇರೆ ಯಾವ ಭಾಷೆಯಲ್ಲಿ ವ್ಯಕ್ತಪಡಿಸಲು ಆಗುವುದಿಲ್ಲ. ಥ್ಯಾಂಕ್ ಯು ಫಾರ್